ಹುರುಳಿಗಂಗನಹಳ್ಳಿ ಗ್ರಾಮ ನಾಗಮಂಗಲ ತಾಲೂಕು ಮಂಡ್ಯ ಜಿಲ್ಲೆಯಲ್ಲಿ 1,500 ವರ್ಷದ ಇತಿಹಾಸ ಇರುವ ಸಪ್ಪೆ ರಾಮಣ್ಣವರ ಜಮೀನಿನಲ್ಲಿ ಹಳೆಯ ದೇವರ ಮೂರ್ತಿಗಳು ಪತ್ತೆಯಾಗಿದ್ದು ಕಂಡುಬಂದಿದೆ. ಈಶ್ವರ ದೇವಾಲಯವು ಮತ್ತು ನಾಗ ದೇವಾಲಯ ಹಾಗೆ ವೀರಭದ್ರೇಶ್ವರ ದೇವಾಲಯ ಗಂಗರ ಕಾಲದ್ದು ಎನ್ನುವ ಪ್ರಶ್ನೆಯಲ್ಲಿ ತಿಳಿದುಬಂದಿರುವ ಹಿನ್ನೆಲೆಯಲ್ಲಿ ಗ್ರಾಮದಲ್ಲಿ ಹಾಗೂ ಮನೆಗಳಲ್ಲಿ ಸಮಸ್ಯೆಗಳು ಬಂದಾಗ ಗ್ರಾಮದ ಜನತೆ ಪ್ರಶ್ನೆಗೆ ಮರೆಹೋದ ಹಿನ್ನೆಲೆ ಅಷ್ಟಮಂಗಳ ಪ್ರಶ್ನೆಯ ಮುಖಾಂತರ ಈ ದೇವಾಲಯಗಳು ಜೀರ್ಣೋದ್ಧಾರ ಮಾಡಲು ಗ್ರಾಮದ ಆಂಜನೇಯ ದೇವಸ್ಥಾನದ ಅರ್ಚಕರಾದ ನರಸಿಂಹಯ್ಯ ಕುಟುಂಬದ ಮೊಮ್ಮಗನಾದ ಪ್ರಸನ್ನ ಕುಮಾರ ಮತ್ತು ಕುಟುಂಬದವರು ಜೀರ್ಣೋದ್ಧಾರಕ್ಕೆ ಗ್ರಾಮಸ್ಥರು ಮುಂದಾದರು. ಇದು ಹುರುಳಿಗಂಗನಹಳ್ಳಿಯ ಗ್ರಾಮ, ನಾಗಮಂಗಲ ತಾಲೂಕು, ಮಂಡ್ಯ ಜಿಲ್ಲೆ. ಇಲ್ಲಿ ಕುರಿಮೈಸೋ ತೋರಿಸ್ದ. ಅವಾಗ ತೋರಿಸಿದ್ಮೇಲೆ ಅದನ್ನ ಕ್ಲೀನ್ ಮಾಡ್ಲಿಕ್ಕೆ ಅವ್ನಿಗೆ ಹೇಳಿದ್ವಿ. ಸ್ವಲ್ಪ ಕ್ಲೀನ್ ಮಾಡೋದು ಅರ್ಧ ಅಡಿ ಮಾತ್ರ ಜಾಗ ಇತ್ತು ಅಲ್ಲಿ ಒಳಗೆ ಹೋಗ್ಲಿಕ್ಕೆ. ಅದು ಸಂಜೆ ಸಮಯ ಆಗಿದ್ರಿಂದ ಯಾರು ಒಳಗೆ ಹೋಗ್ಲಿಕ್ಕೆ ಪ್ರಯತ್ನ ಮಾಡಲಿಲ್ಲ. ಹಾಗೆ ಟಾರ್ಚ್ ಹಾಕೊಂಡು ನೋಡಿದ್ವಿ. ಒಂದು ಶಿವಲಿಂಗ ಮತ್ತೆ ಸರ್ಪ ಎರಡು ಕೂಡ ಅಲ್ಲಿ ಕಂಡು ಬಂತು. ತದನಂತರ ಅವರು ಜೋಯಿಸರು ಹೇಳಿದ್ರು, ಕೇಶವ ಜೋಯಿಸ್ ಅಂತ, ಅವರು ಇಲ್ಲಿ ಸರ್ಪದೋಷ ನಿವಾರಣೆಗೆ ಬಂದಿದ್ದಂತ ಕೇಶವ ಜೋಯಿಸರು ಹೇಳಿದ್ರು. ಅವರು ಕೂಡ ಸುಬ್ರಹ್ಮಣ್ಯದವರು. ಅವರು ಹೇಳಿದ್ರು ಇದನ್ನ ಒಂದು ದೀಪ ಹಚ್ಚುವ, ಇಲ್ಲಿ ಈಗ ಸದ್ಯಕ್ಕೆ ಒಂದು ದೀಪ ಹಚ್ಚುವ. ದೀಪ ಹಚ್ಚಿದ ನಂತರ ನಾವು ಇದನ್ನ ಹೇಗೆ ಮಾಡಬೇಕು ಅಂತ ಮುಂದೆ ತಿಳಿಸ್ತೀವಿ ಅಂತ ಹೇಳಿದ್ರು. ಅದನ್ನ ಅವರು ಇದನ್ನ ಒಂದು 6 ಲಕ್ಷ ಜಪವನ್ನ ನಮಗೆ ಕುಟುಂಬದವ್ರಿಗೆ ಬೋಧನೆ ಮಾಡಿದ್ರು, ಒಂದು ಉಪದೇಶ ಕೊಟ್ಟರು. ಆ ಉಪದೇಶದ ನಂತರ ಈ ಜೀರ್ಣೋದ್ಧಾರನ ಮಾಡಬೇಕು ಅಂತ ಹೇಳಿದ್ರು. 6 ಲಕ್ಷ ಜಪ ಮಾಡಿದ ನಂತರ ಈ ಗ್ರಾಮದವರೇ ಬಂದು ಇದನ್ನು ಕ್ಲೀನ್ ಮಾಡ್ತಾರೆ ಅಂತ ಹೇಳಿದ್ರು. ಅದೇ ರೀತಿ ಇಲ್ಲಿ ಆ ಜಪದ ಮುಗಿದ ನಂತರ 6 ಲಕ್ಷ ಜಪ ಮುಗಿದ ನಂತರ ಇದನ್ನ ಗ್ರಾಮದವರೇ ಕ್ಲೀನ್ ಮಾಡ್ಲಿಕ್ಕೆ ಬಂದ್ರು. ಅವ್ರು ಹೇಳಿದ ಪ್ರಕಾರನೇ ಕ್ಲೀನ್ ಮಾಡ್ಲಿಕ್ಕೆ ಬಂದ್ರು. ಕ್ಲೀನ್ ಮಾಡ್ಲಿಕ್ಕೆ ಬಂದಾಗ ಅಲ್ಲಿ ಇರುವ ಪರಿಹಾರ ದೇವತೆಗಳಾದ ವೀರಭದ್ರೇಶ್ವರ, ಇಲ್ಲಿ ಮೂರು ದೇವತೆಗಳು ಇವೆ. ಒಂದು ವೀರಭದ್ರೇಶ್ವರ, ಒಂದು ನಾಗ ದೇವಾಲಯ, ನಾಗರ ಕಾಲುಗಳು, ಮತ್ತೆ ನಂದಿ, ಇವೆಲ್ಲವೂ ಭೂಮಿ ಒಳಗಡೆ ಊತೋಗಿತ್ತು. ಅದನ್ನ ಕ್ಲೀನ್ ಮಾಡಿದ್ಮೇಲೆ ಸಿಕ್ತದೆಲ್ಲ. ಸಿಕ್ಕಿದ ನಂತರ ನಾವೇನ್ ಮಾಡಿದ್ವಿ, ಅವರ ಒಂದು ಮಾರ್ಗದರ್ಶನದಲ್ಲಿ ಅಷ್ಟಮಂಗಲ ಪ್ರಶ್ನೆ ಮೊರೆ ಹೋದ್ವಿ. ದೇವಸ್ಥಾನಕ್ಕೋಸ್ಕರನೇ ಅಷ್ಟಮಂಗಲ ಪ್ರಶ್ನೆಗೆ ಮೊರೆ ಹೋದ್ವಿ. ಅಷ್ಟಮಂಗಲ ಪ್ರಶ್ನೆ ಅಲ್ಲಿ ಸುಮಾರು ಇದರ ಒಂದು ಇತಿಹಾಸ ನೋಡಿದಾಗ 1,500 ವರ್ಷದ ಇತಿಹಾಸ ಇದೆ. ಆಮೇಲೆ 12 ಜ್ಯೋತಿರ್ಲಿಂಗಕ್ಕೆ ಏನು ಶಕ್ತಿ ಇದೆಯೋ ಆ ಶಕ್ತಿ ಈ ದೇವಸ್ಥಾನಕ್ಕೂ ಇದೆ ಅಂತ ಕಂಡು ಬಂತು. 8 ವರ್ಷದಿಂದ ಪೂಜೆ ಪುನಸ್ಕಾರಗಳು ನಡ್ಕೊಂಡು ಹೋಗ್ತಿದೆ. ಅದನ್ನ ಪ್ರಶ್ನೆ ಅಷ್ಟಮಂಗಲ ಪ್ರಶ್ನೆನಲ್ಲಿ ಬಾಲಾಲಯ ಮಾಡಬೇಕು ಅಂತ ಬಂತು. ಬಾಲಾಲಯ ಮಾಡಿದ್ವಿ. ಅದಕ್ಕೊಂದು ಪೂಜೆ ಮಾಡಿಕೊಂಡು ಅದು ಇದ್ದ ಜಾಗದಲ್ಲಿ ದೇವಸ್ಥಾನ ಈಗಿರೋ ದೇವಸ್ಥಾನ, ಹಳೆಯದು ದೇವಸ್ಥಾನ ಎಲ್ಲಿತ್ತು ಅಲ್ಲೇ ಒಂದು ದೇವಾಲಯ, ಗರ್ಭಗುಡಿಯ ಮತ್ತೆ ದೇವಾಲಯನ ನಿರ್ಮಾಣ ಮಾಡ್ತಾ ಇದೀವಿ. ಅದು ಕೂಡ ಮಹೇಶ್ ಭಟ್ರ ಒಂದು ಮಾರ್ಗದರ್ಶನದಲ್ಲಿ ಸುಮಾರು ಒಂದು 3.5 ವರ್ಷದಿಂದ ನಾವು ಪ್ರಯತ್ನ ಮಾಡಿ ಭಕ್ತಾದಿಗಳು ಮತ್ತೆ ಇತರರು ಮತ್ತೆ ಕುಟುಂಬದವರೆಲ್ಲರೂ ಸೇರಿ, ಗ್ರಾಮಸ್ಥರೆಲ್ಲರೂ ಸೇರಿ ಹಣ ಹಾಕಿ ಮಾಡ್ತಾ ಇದೀವಿ. ಈ ದೇವಾಲಯಗಳು ನಮಗೆ ಒಬ್ಬ ಕುರಿ ಕಾಯುವ ಯುವಕ ಸಪ್ಪೆ ರಾಮಣ್ಣವರ ಜಮೀನಿನಲ್ಲಿ ದೇವಸ್ಥಾನದ ಅವಶೇಷಗಳು ಹಾಗೂ ಗರ್ಭಗುಡಿ ಕಂಡು ಗ್ರಾಮಸ್ಥರಿಗೆ ವಿಷಯ ತಿಳಿಸಿದನು. ಗ್ರಾಮಸ್ಥರೆಲ್ಲರೂ ಅದನ್ನು ನೋಡಿ ನಾವೆಲ್ಲರೂ ಸ್ವಚ್ಛತೆ ಮಾಡಿದೆವು. ದೇವಸ್ಥಾನದಲ್ಲಿ ಒಳಗೆ ಹೋಗಲು ಅರ್ಧದಡಿಯಷ್ಟು ಇತ್ತು. ಹಾಗೆ ಸಂಜೆ ವೇಳೆಯಾಗಿತ್ತು. ನಂತರ ಬೆಳಗ್ಗೆ ಬಂದು ನೋಡೋಣ ಎಂದು ನಾವು ಕೇಶವ ಜೋಯಿಸರೊಂದಿಗೆ ಚರ್ಚಿಸಿದಾಗ ಜೋಯಿಸರು ನಮಗೆ ಅಲ್ಲಿ ಒಂದು ದೀಪ ಹಚ್ಚಿ ಇಡುವುದಕ್ಕೆ ಹೇಳಿದರು. ಮುಂದಿನ ವಿಚಾರ ನಾನು ತಿಳಿಸುತ್ತೇನೆ. ಈ ದೇವಾಲಯಗಳು 8 ವರ್ಷಗಳ ಹಿಂದೆ ಪತ್ತೆಯಾಗಿದ್ದು ಗ್ರಾಮಸ್ಥರು ಈ ದೇವಾಲಯವನ್ನು 3 ವರ್ಷಗಳಿಂದ ಜೀರ್ಣೋದ್ಧಾರಕ್ಕೆ ಪ್ರಾರಂಭಿಸಿದ್ದೇವೆ ಎಂದು ಪ್ರಸನ್ನ ಕುಮಾರ ತಿಳಿಸಿದರು. ನಾವು ಈ ಗ್ರಾಮದಲ್ಲೇ ಹುಟ್ಟಿದ್ರು ಕೂಡ ಈ ದೇವಾಲಯ ನಮಗೆ ಗೊತ್ತಿರಲಿಲ್ಲ. ಇದು ಯಾಕೆ ಗೊತ್ತಿರಲಿಲ್ಲ ಅಂದ್ರೆ ನಮ್ಮ ಈ ಗ್ರಾಮದ ಸಂಪರ್ಕನೇ ನಮಗಿರಲಿಲ್ಲ. ನಮ್ಮ ಕುಟುಂಬದವ್ರಿಗೂ ಕೂಡ ಈ ಸಂಪರ್ಕ ಕಡಿದು ಹೋಗಿತ್ತು. ನಮ್ಮ ತಂದೆಯವರು ಸರ್ಕಾರಿ ಕೆಲಸದಲ್ಲಿದ್ರು. ನಮ್ಮ ತಂದೆಯವರು ಕೂಡ ತುಂಬಾ ಚಿಕ್ಕನಿಂದಲೇ ಊರು ಬಿಟ್ಟಿದ್ರು. ಹಾಗಾಗಿ ನಾವು ಯಾರು ಊರಿನ ಸಂಪರ್ಕಕ್ಕೆ ಇರಲಿಲ್ಲ. ಹಾಗಾಗಿ ಇಲ್ಲಿ ನಾವು ಊರಿಗೆ ಬರ್ತೀವಿ ಹೋಗ್ತೀವಿ ಅಷ್ಟೇ ಮಾಡ್ತಾ ಇದ್ವಿ. ಹಿಂದೆ ಯಾವ್ದೋ ವರ್ಷಕ್ಕೊಂದ್ಸಲ ಬರ್ತಾ ಇದ್ವಿ ಹೋಗ್ತಾ ಇದ್ವಿ. ಅವಾಗ ಈ ದೇವಾಲಯ ಇದೆ ಅಂತ ಯಾರಿಗೂ ಗೊತ್ತಿರಲಿಲ್ಲ. ಈ ಗ್ರಾಮದವ್ರಿಗೂ ಕೂಡ ಗೊತ್ತಿರಲಿಲ್ಲ. ಮಣ್ಣಡಿಯಲ್ಲಿ ಇತ್ತು. ಇದು ಭೂಗತ ಆಗಿತ್ತು. ತುಂಬಾ ಸಾವಿರಾರು ವರ್ಷಗಳ ಭೂಗತ ಆಗಿತ್ತು. ಮತ್ತೆ ನಾವು ಇಲ್ಲಿ ಕೆಲವು ನಮ್ಮ ತಂದೆಯವರ ಚಿಕ್ಕಪ್ಪನ ಮಕ್ಕಳು, ದೊಡ್ಡಪ್ಪನ ಮಕ್ಕಳು ಎಲ್ಲರಿಗೂ ಸ್ವಲ್ಪ ಕುಟುಂಬದಲ್ಲಿ ಸಮಸ್ಯೆಗಳು ಶುರು ಆಯಿತು.
ಆ ಸಮಸ್ಯೆ ಯಾವುದಕ್ಕಾಗ್ತಿದೆ ಅಂತ ಯಾರಿಗೂ ಗೊತ್ತಿರಲಿಲ್ಲ. ಅಲ್ಲೊಂದು ಆಕ್ಚುಲಿ ಇದು ಆ ಸಮಸ್ಯೆಗೋಸ್ಕರನೇ ನಾವು ಒಂದು ಅಷ್ಟಮಂಗಳ ಪ್ರಶ್ನೆಗೆ ಮೊರೆ ಹೋದ್ವಿ. ಅಂದ್ರೆ ನಮ್ಮ ತಂದೆ ಚಿಕ್ಕಪ್ಪ ದೊಡ್ಡಪ್ಪನ ಮಕ್ಕಳೆಲ್ಲ ಸೇರ್ಕೊಂಡು ಒಂದು ಅಷ್ಟಮಂಗಳ ಪ್ರಶ್ನೆಗೆ ಮೊರೆ ಹೋದ್ವಿ. ಅದು ಮಹೇಶ್ ಭಟ್ ಅಂತ ಸುಬ್ರಹ್ಮಣ್ಯದವರು, ಅವರ ಒಂದು ಮುಖಾಂತರ, ಅವರು ಕೂಡ ದೇವಸ್ಥಾನದ ಆರ್ಕಿಟೆಕ್ಟ್, ಟೆಂಪಲ್ ಆರ್ಕಿಟೆಕ್ಟ್, ಅವರು ಸುಬ್ರಹ್ಮಣ್ಯ ವಾಸ, ಅವರ ಮುಖಾಂತರ ನಾವು ಒಂದು ಅಷ್ಟಮಂಗಳ ಪ್ರಶ್ನೆಯನ್ನ ಬೆಂಗಳೂರಿನಲ್ಲಿ ನಮ್ಮ ಚಿಕ್ಕಪ್ಪನ ಮನೆಯಲ್ಲಿ ಆ ಅಷ್ಟಮಂಗಳ ಪ್ರಶ್ನೆಗೆ ಮೊರೆ ಹೋದ್ವಿ. ಏನ್ ತೊಂದರೆ ಆಯ್ತು ಅಂತ ಹೇಳಿ. ಅದು ಅಲ್ಲಿ ನಮ್ಮ ತಂದೆ ಕುಟುಂಬದಲ್ಲಿ ಸ್ವಲ್ಪ ಸಾವು ನೋವುಗಳು, ಚಿಕ್ಕಪ್ಪ ದೊಡ್ಡಪ್ಪನ ಮಕ್ಕಳು ಮನೆಗಳಲ್ಲಿ ಸಾವು ನೋವುಗಳು, ಒಂದಲ್ಲ ಒಂದು ರೀತಿ ಸಮಸ್ಯೆಗಳು ಬರ್ತಾ ಇತ್ತು. ಕಷ್ಟಗಳು ಬರ್ತಾ ಇತ್ತು. ಆ ಕಷ್ಟಗಳಿಗೋಸ್ಕರ ಮೊರೆ ಹೋಗಿದ್ವಿ. ಅದಾದ ನಂತರ ಅಲ್ಲಿ ಅಷ್ಟಮಂಗಳ ಪ್ರಶ್ನೆಯಲ್ಲಿ ಪರಿಹಾರಕ್ಕೋಸ್ಕರ ನಿಮ್ಮ ಹುಟ್ಟು ಸ್ವಗ್ರಾಮದಲ್ಲಿ ಆ ಪರಿಹಾರಗಳನ್ನ ಮಾಡಬೇಕು ಅಂತ ಪ್ರಶ್ನೆನಲ್ಲಿ ಬಂದಿತ್ತು. ಆ ಪರಿಹಾರಕ್ಕೋಸ್ಕರ ಇಲ್ಲಿ ಗ್ರಾಮಕ್ಕೆ ಬಂದ್ವಿ ನಾವು. ಸುಮಾರು ಚಿಕ್ಕಪ್ಪ ದೊಡ್ಡಪ್ಪರು ಕೂಡ ಸುಮಾರು ಅವರು ಕೂಡ ಈ ಊರಿಗೆ ಸಂಪರ್ಕ ಇರಲಿಲ್ಲ, ಎಲ್ಲರೂ ಸೇರಿ ಬಂದ್ವಿ. ಇಲ್ಲಿ ಒಂದು ನಾಗರಕ್ಕೆ ಸರ್ಪದೋಷ ನಿವಾರಣೆಗೋಸ್ಕರ ಇಲ್ಲಿ ಬರಬೇಕಿತ್ತು. ಅವಾಗ ಇಲ್ಲಿ ಗ್ರಾಮದಲ್ಲೇ ಮಾಡಬೇಕು ಅಂತ ಬಂದಿತ್ತು. ಬೇರೆ ಎಲ್ಲ ದೋಷಗಳೆಲ್ಲ ಬೇರೆ ಬೇರೆ ಕಡೆ ಮಾಡಿದ್ವಿ, ಪರಿಹಾರವನ್ನೆಲ್ಲ ಬೇರೆ ಬೇರೆ ಕಡೆ ಮಾಡಿದ್ವಿ. ಇಲ್ಲಿ ಒಂದು ಸರ್ಪದೋಷ ನಿವಾರಣೆಗೋಸ್ಕರ ಬಂದಾಗ ಇಲ್ಲಿ ಕೇಶವ ಜೋಯಿಸ್ ಅಂತ ಸುಬ್ರಹ್ಮಣ್ಯದವರು, ಅವರನ್ನ ನಾವು ಸಂಪರ್ಕಿಸಿದ್ವಿ ಸರ್ಪದೋಷ ಪರಿಹಾರಕ್ಕೋಸ್ಕರ. ಅವರು ಈ ಗ್ರಾಮಕ್ಕೆ ಬರಬೇಕಿತ್ತು ಆ ದೋಷ ನಿವಾರಣಾ ಪೂಜೆಗೋಸ್ಕರ. ಅವರು ಬಂದರು. ಆ ಬರುವ ಸಮಯದಲ್ಲಿ ಅವರಿಗೆ ಈ ಊರಿಗೆ ಬರೋ ಸಮಯದಲ್ಲಿ ಬಹಳ ರೀತಿ ತೊಂದರೆಗಳಾದಾಗ ಅವರು ಸುಮ್ಮನೆ ಹಾಗೆ ಯೋಚನೆ ಮಾಡ್ತಾ ಇದ್ದಾಗ ಹೇಳಿದ್ರು, ಈ ಊರಿನಲ್ಲಿ ಒಂದು ಈಶ್ವರ ದೇವಸ್ಥಾನ ಮತ್ತೆ ಸರ್ಪಕ್ಕೆ ಸಂಬಂಧಪಟ್ಟಿದ್ದ ದೇವಸ್ಥಾನ ಭೂಗತ ಆಗಿರ್ಬೋದು ನೋಡಿ ಅಂತ ಹೇಳಿದ್ರು. ಸುಮಾರು ಆವಾಗ ಅವ್ರು ಬಂದಾಗ ಸಂಜೆ 5:30-6 ಗಂಟೆ ಆಗಿತ್ತು. ಆಗ ನಾವು ಗ್ರಾಮದವ್ರನ್ನ ಸಂಪರ್ಕಿಸಿದ್ವಿ. ನಿಮಗೆ ಈಗ ದೇವಸ್ಥಾನ ಉಂಟಂತ ಗೊತ್ತಾಗಿದ್ದು ಅದೇ ಈಗ ಸರ್ಪದೋಷ ನಿವಾರಣೆಗೆ ಬಂದಾಗಲೇ ಗೊತ್ತಾಗಿದ್ದು. ಒಂದು 8 ವರ್ಷದಿಂದ ಎಲ್ಲಿದೆ ಅಂತ ಗೊತ್ತಿತ್ತು. ಎಲ್ಲಿದೆ ಅಂತ ಗೊತ್ತಿರಲಿಲ್ಲ. ನಿಮಗೆ ತೋರಿಸಿದ್ದು ನಮಗೆ ತೋರಿಸಿದ್ದು ಯಾರಂದ್ರೆ ಇಲ್ಲಿ ಒಬ್ರು ಕುರಿ ಮೇಯಿಸ್ತಾ ಇದ್ರು, ಸಂಜೀವ್ ಅಂತ, ಈ ಗ್ರಾಮದವರು. ಈ ಸುತ್ತಮುತ್ತ ಅವರು ಕುರಿ ಮೇಯಿಸ್ತಾರೆ. ಸುಬ್ರಹ್ಮಣ್ಯದ ವಾಸ್ತುಶಿಲ್ಪಿಗಳಾದ ಮಹೇಶ್ ಮುನಿಯಂಗಳ ಅವರ ವಾಸ್ತುದೊಂದಿಗೆ ಗರ್ಭಗುಡಿ ಹಳೆಯ ದೇವಸ್ಥಾನ ಎಲ್ಲಿದೆಯೋ ಅಲ್ಲೇ ಗರ್ಭಗುಡಿ ಮಾಡಲು ಗ್ರಾಮಸ್ಥರು ಹಾಗೂ ಹಿರಿಯರು ಕೂಡಿ ಜೀವನೋದ್ಧಾರಕ್ಕೆ ಎಲ್ಲರೂ ಕೈಜೋಡಿಸಿ 3 ವರ್ಷದಿಂದ ಗುಡಿಯ ಕಾಮಗಾರಿ ನಡೆಯುತ್ತಿದೆ. ಈಗ ಸದ್ಯ ಮುಗಿಯುವ ಹಂತದಲ್ಲಿ ಬಂದಿದೆ. ಮಹೇಶ್ ಮುನಿಯಂಗಳರ ನೇತೃತ್ವದಲ್ಲಿ ವಾಸ್ತು ಪ್ರಕಾರ ಗುಡಿ ಕಾಮಗಾರಿಯನ್ನು ಪೂರ್ಣಾವತಿಯಲ್ಲಿ ಬಂದಿದೆ. ಬರುವ ಏಪ್ರಿಲ್ 12-13ರಂದು ಪ್ರಾಣ ಪ್ರತಿಷ್ಠಾಪನೆ ಮಾಡುವ ಹಂತದಲ್ಲಿ ತಲುಪಿದ್ದೇವೆ ಎಂದು ಪ್ರಸನ್ನ ಕುಮಾರ್ ತಿಳಿಸಿದರು.
ಮತ್ತು ನಾಗದೇವಾಲಯ ಮತ್ತು ವೀರಭದ್ರೇಶ್ವರ ಈ ಪರಿಹಾರ ದೇವತೆಗಳು ಇಲ್ಲಿ ನಮಗೆ ಸುಮಾರು 8 ವರ್ಷದ ಹಿಂದೆ ನಮಗೆ ಅಷ್ಟಮಂಗಳ ಪ್ರಶ್ನೆ ಮುಖಾಂತರ ದೊರಕಿದೆ. ಇದನ್ನು ಸುಮಾರು ಗಂಗರ ಕಾಲದ್ದು ಅಂತ ಪ್ರಶ್ನೆಯಲ್ಲಿ ತಿಳಿದು ಬಂದಿತು. ಗ್ರಾಮದಲ್ಲಿ ಮತ್ತು ಕುಟುಂಬದಲ್ಲಿ ಕೆಲವು ಸಮಸ್ಯೆಗಳಾದಾಗ ನಾವು ಪ್ರಶ್ನೆಗೆ ಮೊರೆ ಹೋಗಿ ಆ ಅಷ್ಟಮಂಗಳ ಪ್ರಶ್ನೆ ಮುಖಾಂತರ ಈ ದೇವಾಲಯಗಳನ್ನು ಜೀರ್ಣೋದ್ಧಾರ ಮಾಡಲು ನಮ್ಮ ಕುಟುಂಬದವರು ಮತ್ತು ಗ್ರಾಮಸ್ಥರು ಕೈಗೆತ್ತಿಕೊಂಡರು. ತದನಂತರ ಇಲ್ಲಿ ಆ ಅಷ್ಟಮಂಗಳದ ಪರಿಹಾರದ ನಂತರ ದೇವಾಲಯ ಜೀರ್ಣೋದ್ಧಾರವನ್ನು ಶುರು ಮಾಡಿದೆವು. ಸುಮಾರು 7-8 ವರ್ಷದಿಂದ ಈ ದೇವಾಲಯ ಪತ್ತೆಯಾಗಿದ್ದು ಇದರ ಜೀರ್ಣೋದ್ಧಾರವನ್ನು 3 ವರ್ಷದಿಂದ ನಡೀತಾ ಇದೆ. ಈಗ ಅಂತಿಮ ಘಟ್ಟಕ್ಕೆ ಬಂದಿದೆ. ಇನ್ನೇನು ಜೀರ್ಣೋದ್ಧಾರ ಮುಗಿದಿದ್ದು ಇದೇ ತಿಂಗಳು 12 ಮತ್ತು 13ರಂದು ಪ್ರತಿಷ್ಠಾಪನಾ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಏಪ್ರಿಲ್ 12 ಮತ್ತು 13ರಂದು. ನನ್ನ ಹೆಸರು ಪ್ರಸನ್ನ ಕುಮಾರ್ ಅಂತ. ಹಾಗೆ ಹೇಳಿದಾಗೆ ನಾನು ಇದನ್ನ ಜವಾಬ್ದಾರಿಯುತವಾಗಿ ಭಗವಂತನ ಇಚ್ಛೆಯಂತೆ ನಾನು ಇದನ್ನ ಉಸ್ತುವಾರಿ ತಗೊಂಡಿದ್ದೀನಿ. ಇದಾಗಲೇ ಸುಮಾರು ಕೆಲಸ ಕಾರ್ಯಗಳು, ದೇವಸ್ಥಾನದ ಕೆಲಸ ಕಾರ್ಯಗಳು, ಭಕ್ತಾದಿಗಳು, ಇತರ ಭಕ್ತರು, ಗ್ರಾಮಸ್ಥರು, ರಾಜ್ಯಾದ್ಯಂತ ಮತ್ತು ದೇಶದಾದ್ಯಂತ ಇರುವ ಎಲ್ಲ ಭಕ್ತರುಗಳು ಕೂಡ ಇದಕ್ಕೆ ಸಹಾಯ ಮಾಡಿದ್ದಾರೆ. ಇದಕ್ಕೆ ಆಗಲೇ ಸುಮಾರು 99 ಭಾಗ ಕೆಲಸ ಆಗಿದೆ. ಇದು ಒಂದು ಭಾಗ ಕೆಲಸ ಬಾಕಿ ಉಳಿದಿದೆ. ಇದೇ 13ರಂದು, ಏಪ್ರಿಲ್ 13ರಂದು ಇದರ ಒಂದು ಇದರ ಒಂದು ಕಾರ್ಯಕ್ರಮವನ್ನು ಇಟ್ಕೊಂಡಿದ್ದೀವಿ. ಈ ದೇವಸ್ಥಾನಕ್ಕೆ ನಾವು ಈಗ ತಿಳಿದಿರೋ ಹಾಗೆ ನೀತಿ ಸಂಹಿತೆ ಇರೋದ್ರಿಂದ ಯಾವುದೇ ರಾಜಕೀಯ ವ್ಯಕ್ತಿಗಳ ವ್ಯಕ್ತಿಗಳು ಇಲ್ಲಿಗೆ ಬರ್ತಾ ಇಲ್ಲ, ಕರೀತಾ ಇಲ್ಲ. ನಾವು ಇದಕ್ಕೆ ಯಾವುದೇ ರಾಜಕೀಯ ವ್ಯಕ್ತಿಗಳಾಗ್ಲಿ, ಯಾವುದೇ ಸರ್ಕಾರದವರಾಗ್ಲಿ ಇದಕ್ಕೆ ಹಣ ಕೊಟ್ಟಿಲ್ಲ. ಹಾಗಾಗಿ ನಾವು ಇದನ್ನೇ ಯಾರು ಕರೀತಾ ಇಲ್ಲ. ಹಾಗಾಗಿ ಮತ್ತೊಂದು ವಿಚಾರ ಇದ್ರೆ, ನೀತಿ ಸಂಹಿತೆ ಇರೋದ್ರಿಂದ ರಾಜಕೀಯ ವ್ಯಕ್ತಿಗಳಿಗೆ ನಾವು ಪ್ರಮುಖವಾಗಿ ಅಷ್ಟೊಂದು ಇದು ಕೊಡ್ತಾ ಇಲ್ಲ, ಪ್ರೇರಣೆ ಕೊಡ್ತಾ ಇಲ್ಲ. ಮತ್ತೊಂದಾಗಿ ಇದಕ್ಕೆ ಇದು ಪೂರ್ವ ನಿಖರವಾಗಿ ಆಕ್ಚುಲಿ ಇದ್ರ ಬಂದು ಒಂದು ಸಂಪ್ರದಾಯಕ್ಕೆ ಮಲ್ಲೇಶ್ವರ ಸ್ವಾಮಿ ವೀರಶೈವ ಸಂಪ್ರದಾಯದ ಒಂದು ದೇವಸ್ಥಾನವಾಗಿರೋದ್ರಿಂದ ಇದಕ್ಕೆ ಶ್ರೀ ಶಿವಾಚಾರ್ಯ ಮಹಾಸ್ವಾಮಿಗಳು, ತಪೋವನ ಮಠ, ತುಮಕೂರು, ಇವ್ರನ್ನ ನಾವು ಆಹ್ವಾನಿಸಿದ್ದೇವೆ. ಅವರು ಬರಕ್ಕೆ ಒಪ್ಕೊಂಡಿದ್ದಾರೆ, ಬಂದು ನೆರವೇರಿಸ್ಕೊಡ್ತಾರೆ.